ಹಲೋ ನಮಸ್ತೆ. ಇವತ್ತು ಬನ್ನಂಜೆ ತರಗತಿಯಲ್ಲಿ ನಾವು ಜಾವಾಸ್ಕ್ರಿಪ್ಟ್ ವರ್ಷನ್ಸ್ ಮತ್ತೆ ಲೈಬ್ರರೀಸ್ ಮತ್ತೆ ಫ್ರೇಮ್‌ವರ್ಕ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಜಾವಾಸ್ಕ್ರಿಪ್ಟ್‌ನ 95 ಇಸ್ವಿಯಲ್ಲಿ ಕ್ರಿಯೇಟ್ ಮಾಡಿದ್ರು. ಸೊ ಅದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಸಿಕ್ಕಿದ್ದು 96 ಇಸ್ವಿಯಲ್ಲಿ. ಸೊ ಆ ಸ್ಟ್ಯಾಂಡರ್ಡೈಸೇಷನ್ ಹೆಸರನ್ನ ಎಕ್ಮಾಸ್ಕ್ರಿಪ್ಟ್ ಅಂತೀವಿ. ಸೊ ಜಾವಾಸ್ಕ್ರಿಪ್ಟ್ ವರ್ಷನ್‌ನ ನಾವು ಯಾವಾಗಲೂ ಇಎಸ್ ಅನ್ನೋ 2 ಅಕ್ಷರದಿಂದ ಶುರು ಆಗುತ್ತೆ. ಇಎಸ್ ಇಎಸ್ ಅಂದ್ರೆ ಎಕ್ಮಾಸ್ಕ್ರಿಪ್ಟ್ ಅಂತ ಅರ್ಥ. ಸೊ ಈಗ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಏನೇನು ವರ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ES1 ಇಂದ ES3 ವರ್ಷನ್ಸ್ ಚಾಲ್ತಿಯಲ್ಲಿತ್ತು. ಸೊ ಇದು 97 ಇಂದ 99ವರೆಗೂ ಇತ್ತು. ಇದು ತುಂಬಾ ಹಳೆಯ ವರ್ಷನ್ ಅಂತಾನೆ ಹೇಳ್ತೀವಿ. ಸೊ ಇದರಲ್ಲಿ ಇದ್ದಿದ್ದ ಫೀಚರ್ಸ್ ಏನಂದ್ರೆ ಬೇಸಿಕ್ ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸ್ ಇತ್ತು ಜಾವಾ ಸ್ಕ್ರಿಪ್ಟ್ ಇದು. ಮತ್ತೆ ಇಫ್ ಎಲ್ ಸಪೋರ್ಟ್ ಇತ್ತು, ಮತ್ತೆ ಲೂಪಿಂಗ್ ಸಪೋರ್ಟ್ ಮತ್ತೆ ಫಂಕ್ಷನ್ಸ್ ಎಲ್ಲ ಇತ್ತು. ಸೊ ಈ ವರ್ಷನ್ಸ್ ES1 ಇಂದ ES3 ಇವತ್ತಿಗೆ ರೆಲೆವೆಂಟ್ ಇಲ್ಲ ಅಂದ್ರೆ ಈ ವರ್ಷನ್ ರೆಲೆವೆಂಟ್ ಇಲ್ಲ, ಬಟ್ ಅದ್ರಲ್ಲಿರೋ ಫೀಚರ್ಸ್ ಮುಂಬರೋ ವರ್ಷನ್ಸ್ ಅಲ್ಲಿ ಬಂಡಲ್ ಆಗಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ವರ್ಷನ್ ನೋಡೋದಾದ್ರೆ ES5. ಸೊ ಇದು 2009ರಲ್ಲಿ ಬೇಸ್ ಲೈನ್ ಮಾಡಿದ್ರು. ಇದನ್ನು ಒಂದು ಹಳೆ ವರ್ಷನ್ ಅಂತಾನೆ ಹೇಳ್ತೀವಿ. ಇದ್ರಲ್ಲಿ ಬರೋ ಫೀಚರ್ಸ್ ಏನೇನಂದ್ರೆ ಜೇಸನ್ಗೆ ಸಪೋರ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ ಅರೆ ಮೆಥಡ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ ಸ್ಟ್ರಿಕ್ಟ್ ಮೋಡ್ ಜಾವಾ ಸ್ಕ್ರಿಪ್ಟ್ ಅಂತ ತಂದ್ರು. ಸೊ ಇದು ಈ ವರ್ಷನ್ ES5 ಎಲ್ಲ ಹಳೆಯದು ಮತ್ತೆ ಹೊಸ ಬ್ರೌಸರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ವರ್ಷನ್ ನೋಡೋದಾದ್ರೆ ES6. ಸೊ ಇದನ್ನ ES 2015 ಅಂತಾನೂ ಕರಿತೀವಿ. ಸೊ ಇದು 2015ರಲ್ಲಿ ರಿಲೀಸ್ ಮಾಡಿದ್ರು. ಸೊ ಇದನ್ನ ಒನ್ ಆಫ್ ದಿ ಬಿಗ್ಗೆಸ್ಟ್ ವರ್ಷನ್ ಅಂತಾನೆ ಹೇಳ್ತೀವಿ. ಸೊ ಇದರಿಂದಾನೇ ಈ ವರ್ಷನ್ ಇಂದಾನೆ ಇವತ್ತಿನ ಮಾಡರ್ನ್ ಜಾವಾ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದೆ ಅನ್ನೋ ಅಭಿಪ್ರಾಯ ಇದೆ. ಸೊ ಇದ್ರಲ್ಲಿ ಬಂದಿರೋ ಫೀಚರ್ಸ್ ಏನೇನಂದ್ರೆ, ಸೊ ಇದಕ್ಕಿಂತ ಮುಂಚೆ ಜಾವಾ ಸ್ಕ್ರಿಪ್ಟಿಗೆ ವೇರಿಯಬಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ವೇರ್ ಅನ್ನೋ ಕೀವರ್ಡ್ ಇತ್ತು. ಸೊ ಈ ವರ್ಷನ್ ಬಂದಾದ್ಮೇಲೆ ಲೆಟ್ ಮತ್ತೆ ಕಾನ್ಸ್ಟ್ ಅಂತ 2 ಕೀವರ್ಡ್ನ ಕೊಟ್ಟರು ವೇರಿಯಬಲ್ ಕ್ರಿಯೇಟ್ ಮಾಡೋಕ್ಕೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ. ಮತ್ತೆ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಸಪೋರ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ರು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆರೋ ಫಂಕ್ಷನ್ಸ್ ಮುಖೇನ. ಮತ್ತೆ ಕ್ಲಾಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಂಟ್ರೊಡ್ಯೂಸ್ ಆಯಿತು ಕ್ಲಾಸಸ್ ಮುಖೇನ. ಸೊ ಮತ್ತೆ ಪ್ರಾಮಿಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ ಡಿಫಾಲ್ಟ್ ಮತ್ತೆ ರೆಸ್ಟ್ ಪ್ಯಾರಾಮೀಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ ವರ್ಷನ್ ಅಲ್ಲಿ ತುಂಬಾ ಫೀಚರ್ಸ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಫೀಚರ್ಸ್ನ ರಿಲೀಸ್ ಮಾಡಿದ್ರು. ಸೊ ಅದಕ್ಕೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಮತ್ತೆ ಬಿಗ್ಗೆಸ್ಟ್ ವರ್ಷನ್ ಅಂತಾನೆ ಹೇಳ್ತೀವಿ. ಸೊ ಮುಂದಿನ ವರ್ಷನ್ ES 2016. ಸೊ ಇಲ್ಲಿ ನಂಬರ್ಸ್ಗೆ ಬೇಕಾಗಿರೋ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ ಅರೆ ಪ್ರೋಟೋಟೈಪಿಂಗ್ ಇನ್ಕ್ಲೂಡ್ಸ್ ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ವರ್ಷನ್ ES 2017. ಸೊ ಯೂಶುವಲ್ ಆಗಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯಾವಾಗಲೂ ಸಿಂಕ್ರೋನಸ್ ಪ್ರೋಗ್ರಾಮಿಂಗ್ಗೆ ಮಾಡ್ತಿದ್ವಿ. ಸೊ ಅಸಿಂಕ್ರೋನಸ್ ಸಪೋರ್ಟ್ಗೋಸ್ಕರ ಈ ವರ್ಷನ್ ಅಲ್ಲಿ ಅಸಿಂಕ್ ಮತ್ತೆ ಅವೇಟ್ ಅಂತ 2 ಕೀವರ್ಡ್ ಬಿಟ್ರು. ಮತ್ತೆ ಆಬ್ಜೆಕ್ಟ್ ರಿಲೇಟೆಡ್ಗೆ ಈ 2 ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಎಂಟ್ರೀಸ್ ಮತ್ತೆ ವ್ಯಾಲ್ಯೂಸ್. ಮತ್ತೆ ನೆಕ್ಸ್ಟ್ ವರ್ಷನ್ ES 2018. ಸೊ ಇಲ್ಲಿ ರೆಸ್ಟ್ ಮತ್ತೆ ಸ್ಪ್ರೆಡ್ ಅನ್ನೋ ಕೀವರ್ಡ್ಸ್ನ ಆಬ್ಜೆಕ್ಟ್ಸ್ಗೆ ಕೊಟ್ಟರು. ಮತ್ತೆ ಅಸಿಂಕ್ರನಸ್ ಪ್ರೋಗ್ರಾಮಿಂಗ್ ಐಟ್ರೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಮುಂಬರೋ ವರ್ಷನ್ ಯಾವುದಂದ್ರೆ ES 2019. ಸೊ ಇಲ್ಲಿ ಫ್ಲಾಟ್ ಮತ್ತೆ ಫ್ಲಾಟ್ ಮ್ಯಾಪ್ ಮೆಥಡ್ಸ್ ಕೊಟ್ಟರು, ಮತ್ತೆ ಆಬ್ಜೆಕ್ಟಿಗೆ ಫ್ರಮ್ ಎಂಟ್ರೀಸ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್ ವರ್ಷನ್ ಬಂದು ES 2020. ಸೊ ಇಲ್ಲಿ ಇಂಪಾರ್ಟೆಂಟ್ ಫೀಚರ್ ಆಪ್ಷನಲ್ ಚೈನಿಂಗ್ ಮತ್ತೆ ನಲಿಶ್ ಕೊಲೆಸಿಂಗ್ ಮತ್ತೆ ಪ್ರಾಮಿಸ್ ಆಲ್ ಸೆಟಲ್ಡ್ ಮೆಥಡ್ಸ್ನ ಫೀಚರ್ಸ್ನ ಕೊಟ್ಟರು. ಮತ್ತೆ ಈ ವರ್ಷನ್ಗಿಂತ ಮುಂಚೆ ನ್ಯೂಮರಿಕಲ್ನ ನಂಬರ್ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ವಿ, ಸೊ ಟೈಪ್ ಆಗಿ. ಸೊ ಬಿಗ್ ಇಂಟು ಕೊಟ್ಟರು. ಸೊ ಯಾಕಂದ್ರೆ ನಂಬರು ತುಂಬಾ ದೊಡ್ಡ ಸೈಜ್ ನಂಬರ್ಸ್ನ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಬಿಗ್ ಇಂಟ್ ಕೊಟ್ಟ ಮೇಲೆ ಅದ್ರ ಮುಖೇನ ದೊಡ್ಡ ಲಾರ್ಜ್ ನಂಬರ್ಸ್ನ ಯೂಸ್ ಮಾಡಕ್ಕಾಯ್ತು ಜಾವಾ ಸ್ಕ್ರಿಪ್ಟ್ ಅಲ್ಲಿ. ಸೊ ನೆಕ್ಸ್ಟ್ ವರ್ಷನ್ಸ್ ನೋಡಿದ್ರೆ ES 2021 ಇಂದ 2026ವರೆಗೂ ಪ್ರತಿ ಒಂದು ವರ್ಷಕ್ಕೂ ಒಂದೊಂದು ವರ್ಷನ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಹೈ ಲೆವೆಲ್ ಆಗಿ ನೋಡೋದಾದ್ರೆ ಸ್ಟ್ರಿಂಗಿಗೆ ರೀಪ್ಲೇಸ್ ಮೆಥಡ್ ಇತ್ತು, ರಿಪ್ಲೇಸ್ ಆಲ್ನ ಕೊಟ್ಟರು 2021 ಅಲ್ಲಿ. ಮತ್ತೆ ಅಸೈನ್ಮೆಂಟ್ ಆಪರೇಟರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು, ಲಾಜಿಕಲ್ ಅಸೈನ್ಮೆಂಟ್ ಆಪರೇಟರ್ ಒಟ್ಟಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿ. ಮತ್ತೆ ಕ್ಲಾಸಸ್ಗೆ ಪ್ರೈವೇಟ್ ಫೀಲ್ಡ್ಸ್ ಕೊಟ್ಟರು. ಅದಾದಮೇಲೆ ಟಾಪ್ ಲೆವೆಲ್ ಅವೇಟ್ ಕೊಟ್ಟರು ಅಸಿಂಕ್ರನ್ಸ್ ಪ್ರೋಗ್ರಾಮಿಂಗ್ಗೆ. ಮತ್ತೆ ಐಟ್ರೇಟರ್ಸ್ ಹೆಲ್ಪರ್ಸ್ ರಿಲೀಸ್ ಮಾಡಿದ್ರು,
ಮತ್ತು ರೆಜೆಕ್ಸ್ ರಿಲೇಟೆಡ್ ಮೆಥಡ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ ಥರ ಸುಮಾರು ಬೇರೆ ಬೇರೆ ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಂದೊಂದು ವರ್ಷನಲ್ಲೂ. ಸೊ ಈ ನೋಡಿಯೋ ಬರೋ ಹೊತ್ತಿಗೆ ಲೇಟೆಸ್ಟ್ ವರ್ಷನ್ ಇದ್ದಿದ್ದು ES 2026. ಸೊ ಇದು ಜೂನ್ 30, 2026 ರಿಲೀಸ್ ಮಾಡಿದ್ದಾರೆ. ಇದನ್ನ ES.next ಅಂತಲೂ ಕರೀತಾರೆ. ಸೊ ಇದ್ರಲ್ಲಿ ಬರೋ ಫೀಚರ್ಸ್ ಮ್ಯಾಟ್ ರಿಲೇಟೆಡ್ ಮೆಥಡ್ಸ್ನ ರಿಲೀಸ್ ಮಾಡಿದ್ರು, ಮತ್ತು ಅರೇಸು ಮತ್ತು ಜೇಸಾನ್ ರಿಲೇಟೆಡ್ ಮತ್ತು ಐಟ್ರೇಟರ್ ರಿಲೇಟೆಡ್ ಮೆಥಡ್ಸ್ ಮತ್ತು ಸಪೋರ್ಟ್ನ ಈ ವರ್ಷನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ನಾವೀಗ ಜಾವಾಸ್ಕ್ರಿಪ್ಟ್ ಡೆವಲಪರು ಯಾವುದೇ ಕೋಡ್ ಬರೆದ್ರೂ ಅದು ಯಾವಾಗಲೂ ES 2015 ಅಂದರೆ ES6 ವರ್ಷನಿಂದ ES 2020, ಸೊ ಈ 2 ವರ್ಷನ್ ಮಧ್ಯೆ, ಈ ವರ್ಷನ್ ಸೇರಿ ಈ ಮಧ್ಯೆ ಬರೋ ವರ್ಷನ್ಸ್ ಏನೇನಿದೆ, ಸೊ ಅದರಲ್ಲೇ ಯೂಶಲ್ ಆಗಿ ನಾವು ಫೀಚರ್ಸ್ನ ಯೂಸ್ ಮಾಡಿ ಜಾವಾಸ್ಕ್ರಿಪ್ಟ್ ಕೋಡಿಂಗ್ ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ ಎಲ್ಲ ಬ್ರೌಸರ್ಸಲ್ಲೂ ಸಪೋರ್ಟ್ ಮಾಡೇ ಮಾಡುತ್ತೆ. ಮಾಡರ್ನ್ ಬ್ರೌಸರ್ಸ್ ಆಗಲಿ ಇಲ್ಲ ಹಳೆ ಬ್ರೌಸರ್ಸ್ ಆಗಲಿ ಸಪೋರ್ಟ್ ಮಾಡ್ತೀವಿ, ಇಶ್ಯೂ ಬರಲ್ಲ. ಸೊ ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಹಳೆ ವರ್ಷನ್ ES1 ಇಂದ ES3 ಮತ್ತು ES5 ಸಪೋರ್ಟ್ ಮಾಡುತ್ತಾ? ಇವತ್ತಿನ ಮಾಡರ್ನ್ ಬ್ರೌಸರ್ಸಲ್ಲಿ ಸಪೋರ್ಟ್ ಮಾಡೇ ಮಾಡುತ್ತೆ, ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಇದ್ದೇ ಇರುತ್ತೆ. ಸೊ ಈಗ ES 2021 2026ವರೆಗೂ ಸುಮಾರು ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ. ಬಟ್ ಅದು ಮಾಡರ್ನ್ ಬ್ರೌಸರ್ಸಲ್ಲಿ ಎಲ್ಲ ಫೀಚರ್ಸು ಸಪೋರ್ಟ್ ಆಗದೆ ಇರ್ಬೋದು, ಇವನ್ ಹಳೆ ಬ್ರೌಸರ್ಸಲ್ಲೂ. ಸೊ ಅದು ಪ್ರೊಡಕ್ಷನ್ಗೆ ಹೋದಾಗ ಇಶ್ಯೂ ಕ್ರಿಯೇಟ್ ಆಗ್ಬೋದು. ಸೊ ಅದಕ್ಕೆ ನಾವು ಯಾವ್ದಾವ್ದು ಫೀಚರು ಯಾವ ಬ್ರೌಸರಲ್ಲಿ ಸಪೋರ್ಟ್ ಆಗುತ್ತೆ, ಯಾವ ಬ್ರೌಸರ್ ವರ್ಷನಲ್ಲಿ ಸಪೋರ್ಟ್ ಆಗುತ್ತೆ ಅಂತ ನಾವು ಅಫ್ರಂಟ್ ಆಗಿ ಹೇಳೋದು ಒಳ್ಳೆಯದು. ಸೊ ಅದನ್ನು ನಾವು ತಿಳ್ಕೊಬೇಕಂದ್ರೆ canIuse.com ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಫೀಚರ್ನ ನಾವು ಸರ್ಚ್ ಮಾಡಿದ್ರೆ ಅದು ಯಾವ ಬ್ರೌಸರು ಮತ್ತು ಯಾವ ಬ್ರೌಸರ್ ವರ್ಷನಲ್ಲಿ ಸಪೋರ್ಟ್ ಅಥವಾ ಸಪೋರ್ಟ್ ಆಗಲ್ಲ ಅಂತ ಲಿಸ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಅಫ್ರಂಟ್ ಆಗಿ ಅಪ್ಡೇಟ್ಸ್ ಕೊಡ್ಬೋದು ಪ್ರೊಡಕ್ಷನ್ ರಿಲೀಸ್ ಆದ ಮೇಲೆ ಅಪ್ಲಿಕೇಶನ್ ಯೂಸರ್ಸ್ಗೆ. ಸೊ ಇದಿಷ್ಟು ಜಾವಾಸ್ಕ್ರಿಪ್ಟ್ ವರ್ಷನ್ ಬಗ್ಗೆ. ಸೊ ಈಗ ಜಾವಾಸ್ಕ್ರಿಪ್ಟ್ ಲೈಬ್ರರೀಸ್ ಬಗ್ಗೆ ನೋಡೋಣ ಬನ್ನಿ. ಸೊ ಜಾವಾಸ್ಕ್ರಿಪ್ಟ್ ಲೈಬ್ರರೀಸಲ್ಲಿ ಫೇಮಸ್ ಅನ್ನೋದು jQuery ಲೈಬ್ರರಿ. ಸೊ ಇದನ್ನು ತುಂಬ ಎಕ್ಸ್ಟೆನ್ಸಿವ್ ಆಗಿ ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಸೊ ಜಾವಾಸ್ಕ್ರಿಪ್ಟ್ ಇದು jQuery ಏನಂದರೆ ತುಂಬ ಲೈಟ್ ವೇಟ್ ಜಾವಾಸ್ಕ್ರಿಪ್ಟ್ ಲೈಬ್ರರಿ ಅಂತಲೇ ಹೇಳ್ತೀನಿ. ಸೊ ಇದನ್ನ ಕ್ರಿಯೇಟ್ ಮಾಡಿದವರು ಜಾನ್ ರಸಿಕ್ ಅನ್ನೋರು. ಇದನ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ರು ಅಂದರೆ, ಜಾವಾಸ್ಕ್ರಿಪ್ಟಲ್ಲಿ ಯಾವಾಗಲೂ ಒಂದು ಆಪ್ರೇಷನ್ ಅಥವಾ ಪ್ರೊಸೆಸಿಂಗ್ ಮಾಡಬೇಕಂದ್ರೆ ತುಂಬ ಲೈನ್ ಆಫ್ ಕೋಡ್ನ ಬರಿಬೇಕು. ಇದೇನಕ್ಕೆ ಬರಿತೀವಿ ಅಂದರೆ, ಇದು ಒಂದು ರಿಚುವಲ್ ಕೋಡ್ ಮಾಡೋ ಪ್ರೊಸೆಸಿಂಗ್ ಇರುತ್ತೆ. ಸೊ ಅದೆಲ್ಲ ನಾವು ಪ್ರತಿಯೊಂದು ಸ್ಮಾಲ್ ಸ್ಟೆಪ್ಪಿಂದ ಹಿಡಿದು ಕೊನೆಗೆ ನಮ್ಮ ಬಿಸ್ನೆಸ್ ಬೇಕಿರೋ ಸ್ಟೆಪ್ಸ್ ಎಲ್ಲನೂ ಬರೆಯಲೇಬೇಕಾಗುತ್ತೆ. ಸೊ ಇದು ತುಂಬ ಲೈನ್ ಆಫ್ ಕೋಡ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ jQuery ಅನ್ನೋ ಲೈಬ್ರರಿ ರಿಲೀಸ್ ಮಾಡಿದ್ರು. ಸೊ ಈ ರಿಚುವಲ್ಸ್ ಕೋಡಿಂಗ್ ನಾವು ಬರಿತೀವಲ್ಲ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ, ಸೊ ಅದು ಬಾಯ್ಲರ್ ಪ್ಲೇಟ್ ಕೋಡ್ ಅಂತಲೇ ಹೇಳ್ತಾರೆ. ಸೊ ಅದು ಕೆಲವು ಸರಿ ಪ್ರತಿಯೊಂದು ಡೆವಲಪ್ಮೆಂಟಲ್ಲೂ ಆ ಲೈನ್ ಆಫ್ ಕೋಡ್ ಬರೀಲೇಬೇಕಾಗುತ್ತೆ, ಅದೊಂಥರ ಕಾಮನ್ ಲೈನ್ ಆಫ್ ಕೋಡ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ jQuery ಲೈಬ್ರರಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ 3 ಲೈನ್ಸ್ ಆಫ್ ಕೋಡ್ ಇತ್ತಲ್ಲ, ಯಾವುದು ರಿಚುವಲ್ ಕಾಮನ್ ಆಗಿ ಬರೆಯುವಂಥದ್ದು, ಅದನ್ನೆಲ್ಲ jQueryಯಲ್ಲೇ ಫ್ರೇಮ್ವರ್ಕಲ್ಲಿ ಬಂಡಲ್ ಮಾಡಿ ನಮಗೆ ಅದನ್ನೆಲ್ಲ ಸೇರಿಸಿ ಒಂದು ಮೆಥಡ್ ಅಥವಾ ಒಂದು ಯುಟಿಲಿಟಿ ಥರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯೂಸ್ ಮಾಡಿದ್ರೆ ಅಷ್ಟು ಲೈನ್ಸ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ಡೆವಲಪ್ಮೆಂಟ್ ಬರಿಬೇಕಾದ್ರೆ ತುಂಬ ಕಮ್ಮಿ ಲೈನಲ್ಲಿ ಇದು ಕೋಡ್ನ ಬರಿಬೋದು. ಸೊ ಇದಕ್ಕೊಂದು ಎತ್ತಿಗೆ ನೋಡೋದಾದರೆ, ಈಗ ನಾವು HTML UI ಅಲ್ಲಿ ಟೆಕ್ಸ್ಟ್ ಫೀಲ್ಡ್ ಇರುತ್ತೆ. ಸೊ ಅಲ್ಲಿ ನಾವೇನಾದರೂ ಇನ್ಪುಟ್ ಕೊಟ್ಟಾಗ ಸೊ ಅದನ್ನು ರೆಂಡರ್ ಮಾಡಿ ಪ್ರಾಸೆಸ್ ಮಾಡೋದಕ್ಕೆ ಒಂದು 3 to 4 ಲೈನ್ಸ್ ಆಫ್ ಕೋಡ್ ಆಗುತ್ತೆ. ಸೊ ಅದೇ jQueryಯಲ್ಲಿ ಒಂದೇ ಲೈನ್ ಆಫ್ ಕೋಡಿಂದ ನಾವು ಅಕಂಪ್ಲಿಷ್ ಮಾಡ್ಬೋದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಎತ್ತಿಗೆ ನೋಡೋದಾದರೆ, ಸೊ ಈಗ ನಾವು ಒಂದು HTML UI ಅಲ್ಲಿ ಲಿಸ್ಟ್ ಆಫ್ ನೇಮ್ಸ್ ಇದೆ. ಸೊ ಅದನ್ನು ನಾವು ನೇಮ್ಸ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ, ಸೊ ಆ ಫಾಂಟ್ ನೇಮ್ಸ್ ಬ್ಲ್ಯಾಕಲ್ಲಿ ಇರೋದು ರೆಡ್ಡಿಗೆ ಕನ್ವರ್ಟ್ ಆಗಬೇಕು. ಹಾಗಂದರೆ ಅದು CSS ಸ್ಟೈಲ್ನ ಚೇಂಜ್ ಮಾಡಬೇಕು, ಫಾಂಟ್ ಕಲರ್. ಸೊ ಅದು ನಾರ್ಮಲ್ ಪ್ಲೇನ್ ಜಾವಾಸ್ಕ್ರಿಪ್ಟಲ್ಲಿ ನಾವು ಬರೀತೀವಿ ಅಂದರೆ ಇದು 2 ಲೈನ್ಸ್ ಆಫ್ ಕೋಡ್ ಆಗುತ್ತೆ. ಸೊ ಏನಂದರೆ ಈ ಡಾಕ್ಯುಮೆಂಟ್ ಕ್ವೆರಿ ಸೆಲೆಕ್ಟರ್ ಆಲ್ ಅಂತ ಬರೀಬೇಕು, ವಿತ್ ಐಟಮ್ ಕ್ಲಾಸ್ ನೇಮ್ ಇರೋ ಐಟಮ್ನ ಸೆಲೆಕ್ಟ್ ಮಾಡಿ
ಮತ್ತೆ ಅದನ್ನ ಸೆಲೆಕ್ಟ್ ಆಗಿರೋದು ಎಲ್ಲ ಲೂಪಿಂಗು ಮಾಡಬೇಕು. ಅದಾದಮೇಲೆ ಸ್ಟೈಲ್ ಕಲರ್ನ ರೆಡ್ಡಿಗೆ ಚೇಂಜ್ ಮಾಡಬೇಕು. ಸೊ ಇದೆಲ್ಲ ರಿಚುವಲ್ ಕೋಡಿಂಗ್ ಅಂದರೆ ಕಾಮನ್ ಆಗಿ ಮಾಡುವಂಥದ್ದು ಸುಮಾರು ಬೇರೆ ಬೇರೆ ಅಪ್ಲಿಕೇಶನ್ಸ್ಗೂ. ಸೊ ಅದೆಲ್ಲ ಅಷ್ಟೂ ಈಗ ಬೇಕಿರೋ ಕ್ವೆರಿ ಸೆಲೆಕ್ಟರು ಲೂಪಿಂಗ್ ಎಲ್ಲ ಜೆಕ್ವೆರಿ ಲೈಬ್ರರಿಗೆ ಮೂವ್ ಮಾಡಿ. ಸೊ ನಾವು ಬರೀ ಒಂದೇ ಲೈನ್ ಆಫ್ ಕೋಡ್ನ ಕಲಿದ್ರೆ ಸಾಕು. ಸೊ ಇದರಿಂದ ತುಂಬ ಲೈನ್ಸ್ ಆಫ್ ಕೋಡ್ ಅವಾಯ್ಡ್ ಆಗುತ್ತೆ, ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಬರಿಬೋದು. ಸೊ ಆ ಉದ್ದೇಶದಲ್ಲಿ ಜೆಕ್ವೆರಿ ಲೈಬ್ರರಿ ಕ್ರಿಯೇಟ್ ಆಯಿತು, ಮತ್ತು ಅದಕ್ಕೋಸ್ಕರ ತುಂಬ ಹೆಚ್ಚಿನ ಜನ ಯೂಸ್ ಮಾಡ್ತಾರೆ. ಸೊ ಇದು ಬಂದಿರೋ ಉದ್ದೇಶನೇ ರೈಟ್ ಲೆಸ್ ಡೂ ಮೋರ್ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ಬಂದಿದೆ. ಸೊ ಈಗ ನೆಕ್ಸ್ಟು ಜಾವಾ ಸ್ಕ್ರಿಪ್ಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಟೈಪ್ ಸ್ಕ್ರಿಪ್ಟ್ ಜಾಸ್ತಿ ಯೂಸ್ ಮಾಡ್ತೀವಿ. ಟೈಪ್ ಸ್ಕ್ರಿಪ್ಟ್ ಅನ್ನೋದು ಲೈಬ್ರರಿ ಅಲ್ಲ, ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ. ಸೊ ಅದೇನಂದ್ರೆ ಜಾವಾ ಸ್ಕ್ರಿಪ್ಟ್ ಮೇಲೆ ಒಂದು ಟೈಪ್ ಸಿಸ್ಟಮ್ನ ಬಿಲ್ಟ್ ಮಾಡಿ ಅದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಮಾಡಿದ್ದಾರೆ. ಇದನ್ನ ಕ್ರಿಯೇಟ್ ಮಾಡಿದವರು ಮೈಕ್ರೋಸಾಫ್ಟ್ ಕಂಪನಿಯವರು. ಸೊ ಇದು ಟೈಪ್ ಸ್ಕ್ರಿಪ್ಟ್ ಅನ್ನೋದು ಬ್ರೌಸರಲ್ಲಿ ಯಾವಾಗಲೂ ಎಕ್ಸಿಕ್ಯೂಟ್ ಅಂದರೆ ಬ್ರೌಸರ್ಗೆ ಇದು ಅರ್ಥ ಆಗಲ್ಲ. ಸೊ ಅದು ಯಾವಾಗಲೂ ಜಾವಾ ಸ್ಕ್ರಿಪ್ಟೇ ಅರ್ಥ ಆಗೋದು ಬ್ರೌಸರ್ಗೆ. ಸೊ ಇದು ಟೈಪ್ ಸ್ಕ್ರಿಪ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಡೆವಲಪರು .ts ಫೈಲ್ ಕೋಡ್ ಬರಿತೀವಿ, ಮತ್ತು ಟೈಪ್ ಸ್ಕ್ರಿಪ್ಟ್ ಕಂಪೈಲರ್ ಅಂತ ಒಂದು ಸಾಫ್ಟ್ವೇರ್ ಕಾಂಪೊನೆಂಟ್ ಇರುತ್ತೆ. ಅದು ನಮ್ಮದು ಈ ಟೈಪ್ ಸ್ಕ್ರಿಪ್ಟ್ ಫೈಲ್ TS ಫೈಲ್ನ ಪ್ಲೇನ್ ಜಾವಾ ಸ್ಕ್ರಿಪ್ಟ್ ಫೈಲ್ JS ಫೈಲಾಗಿ ಕನ್ವರ್ಟ್ ಮಾಡುತ್ತೆ. ಈ ಕನ್ವರ್ಷನ್ ಪ್ರೊಸೆಸ್ನ ಟ್ರಾನ್ಸ್ಫೈಲ್ ಅಂತೀವಿ. ಸೊ ಈ JS ಫೈಲು ಬ್ರೌಸರಲ್ಲಿ ಎಕ್ಸಿಕ್ಯೂಟ್ ಆಗಿ ತಂದು ಫಂಕ್ಷನಾಲಿಟಿನ ಅಚೀವ್ ಮಾಡುತ್ತೆ. ಸೊ ಟೈಪ್ ಸ್ಕ್ರಿಪ್ಟಿಗೆ ತಂದೆ ಆದ ವರ್ಷನ್ ಇದೆ. ಸೊ ಅದನ್ನ TS ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಜಾವಾ ಸ್ಕ್ರಿಪ್ಟಲ್ಲಿ ES ಇದ್ದಂಗೆ ಟೈಪ್ ಸ್ಕ್ರಿಪ್ಟಲ್ಲಿ TS. ಸೊ ಇದ್ರದ್ದು ಲೇಟೆಸ್ಟ್ ವರ್ಷನ್ ಈ ನೋಡಿಯೋ ಬರೋ ಹೊತ್ತಿಗೆ 5.x ಇತ್ತು. ಸೊ ಟೈಪ್ ಸ್ಕ್ರಿಪ್ಟು ಜಾವಾ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಎಕ್ಸಿಕ್ಯೂಟ್ ಆಗೋಕ್ಕೆ ಬ್ರೌಸರಲ್ಲಿ. ಮತ್ತು ಈ ಟೈಪ್ ಸ್ಕ್ರಿಪ್ಟ್ ಯಾಕೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವೀಗ ಏನಕ್ಕೆ ಅಂತ ನೋಡೋದಾದರೆ, ಸೊ ಜಾವಾ ಸ್ಕ್ರಿಪ್ಟು ಅದರದ್ದು ಅಂದರೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದರೆ ಅದರದ್ದು ಡೇಟಾ ಟೈಪು ನಾವು ಯಾವಾಗಲೂ ವೇರಿಯೇಬಲ್ಗೆ ಸ್ಟ್ರಿಕ್ಟಾಗಿ ರೂಲ್ಸ್ ಸೆಟ್ ಮಾಡಲ್ಲ. ಸೊ ಜಾವಾ ಸ್ಕ್ರಿಪ್ಟು ಅಂದರೆ ಡೇಟಾ ಟೈಪ್ ಯಾವತ್ತೂ ನಾವು ಡಿಕ್ಲೇರ್ ಮಾಡಲ್ಲ. ಸೊ ಅದಕ್ಕೆ ಅದು ಲೂಸ್ಲಿ ಡೇಟಾ ಟೈಪ್ಡ್ ಅಥವಾ ಡೈನಾಮಿಕ್ಲಿ ಟೈಪ್ಡ್ ಅಂತ ಹೇಳ್ತೀವಿ. ಬರೋ ಡೇಟಾ ಮೇಲೆ ಡೇಟಾ ಟೈಪ್ ಅದೇ ಇಂಟರ್ನಲಿ ಎವ್ಯಾಲ್ಯೂಯೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದು ಜಾವಾ ಸ್ಕ್ರಿಪ್ಟ್ದು ಬಿಗ್ಗೆಸ್ಟ್ ಸ್ಟ್ರೆಂತ್, ಹಾಗೆ ಇದು ಬಿಗ್ಗೆಸ್ಟ್ ವೀಕ್ನೆಸ್ ಕೂಡ. ಸೊ ಯಾಕಂದರೆ ಇದು ಸ್ಮಾಲ್ ಸ್ಕ್ರಿಪ್ಟಲ್ಲಿ ಇದೆಲ್ಲ ಓಕೆ. ಸೊ ಒಂದ್ಸರಿ ಜಾವಾ ಸ್ಕ್ರಿಪ್ಟ್ ದೊಡ್ಡ ಕೋಡ್ ಬೇಸು ಪ್ರಾಜೆಕ್ಟ್ ಆಗಿ ಗ್ರೋ ಆದಾಗ ಸೊ ಈ ಥರ ಟೈಪಿಂದ ಬರೋ ಇಶ್ಯೂಸು ಸುಮಾರು ಆಗ್ತಿರುತ್ತೆ. ಸೊ ಟೈಪಿಂದ ಬರೋ ಇಶ್ಯೂಸು ಬಿಲ್ಡ್ ಅಥವಾ ಕಂಪೈಲ್ ಟೈಮಲ್ಲಿ ಗೊತ್ತಾಗಲ್ಲ. ಸೊ ಅದು ರನ್ ಟೈಮ್ ಆದಾಗಲೇ ಅಪ್ಲಿಕೇಶನ್ಸ್ ಯೂಸರ್ಗೆ ಅದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆ ಪ್ರಾಜೆಕ್ಟ್ ಮೇಲಿರೋ ಕಾನ್ಫಿಡೆನ್ಸು ತುಂಬ ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೊಂದು ಎತ್ತುಗೆ ನೋಡೋಣ ಬನ್ನಿ. ಈಗ ಒಂದು ಫಸ್ಟ್ ಡೆವಲಪರು ಈ ಕೋಡ್ನ ಬರೆದಿದ್ದಾರೆ ಅಂದ್ಕೊಳ್ಳಿ. ಸೊ ಫಂಕ್ಷನ್ ಆ್ಯಡ್ AB, ಸೊ ರಿಟರ್ನ್ A + B. ಸೊ ಏನಂದ್ರೆ ಒಂದು ಫಂಕ್ಷನ್ನು 2 ನಂಬರ್ಸ್ ತೊಗೊಂಡು ಆ್ಯಡ್ ಮಾಡಿ ರಿಟರ್ನ್ ಮಾಡುತ್ತೆ, ಬಂದಿರೋ ಇನ್ಪುಟ್ನ ಸಮ್ ಮಾಡಿ ರಿಟರ್ನ್ ಮಾಡುತ್ತೆ. ಸೆಕೆಂಡ್ ಡೆವಲಪರು ಆ ಮೆಥಡ್ನ ಆ್ಯಡ್ 5, 10 ಅಂತ ಕರೀತಾರೆ. ಸೊ ಐಡಿಯಲಿ ನಮಗೆ ಇದು 5 + 10 ಅಂದರೆ 15 ಬರುತ್ತೆ ಅಂತ ಅನ್ಕೊಬೇಕು. ಬಟ್ 5 10 ಬರುತ್ತೆ, ಯಾಕಂದರೆ ಆ ಸೆಕೆಂಡ್ ಡೆವಲಪರ್ ಕಳಿಸಿರೋ ಇನ್ಪುಟ್ಟು ಸ್ಟ್ರಿಂಗ್ ನ್ಯೂಮರಿಕಲ್ 10 ಅಲ್ಲ, ಸ್ಟ್ರಿಂಗ್ 10. ಸೊ ಇದು ಕಂಪೈಲೇಷನ್ ಆದಾಗ ಜಾವಾ ಸ್ಕ್ರಿಪ್ಟಲ್ಲಿ ಸೊ ಏನೂ ಇಶ್ಯೂ ಗೊತ್ತಾಗಲ್ಲ. ಬಟ್ ರನ್ ಟೈಮಲ್ಲಿ ಆದಾಗಲೇ ಅದು ಇಶ್ಯೂ ಗೊತ್ತಾಗೋದು. ಸೊ ಇದು ಎರರ್ ಏನೂ ಆಗಲ್ಲ ರನ್ ಟೈಮಲ್ಲೂ, ಬಟ್ 5 10 ಬಂದಾಗ ಇಟ್ ಈಸ್ ಅ ಲಾಜಿಕಲ್ ಎರರ್. ಸೊ ಇದನ್ನ ಡೆವಲಪರ್ ಕಂಪೈಲ್ ಅಥವಾ ಬಿಲ್ಡ್ ಟೈಮಲ್ಲಿ ಕಂಡುಹಿಡಿಯೋಕ್ಕೆ ಆಗಲ್ಲ. ಸೊ ಇದು ಈ ಸ್ಮಾಲ್ ಲೈನ್ ಆಫ್ ಕೋಡಲ್ಲೇ ಈ ಥರ ಇಶ್ಯೂ ಆಗಬೇಕಾದ್ರೆ ದೊಡ್ಡ ಪ್ರಾಜೆಕ್ಟ್ಸು, ಮಲ್ಟಿಪಲ್ ಟೀಮ್ಸು, ಮಲ್ಟಿಪಲ್ ಡೆವಲಪರ್ಸ್ ಇದ್ದಾಗ ಸೊ ಈ ಥರದ್ದು ಟೈಪ್ ಮಿಸ್ ಮ್ಯಾಚು, ಮತ್ತು ಎಸ್ಪೆಷಲಿ ಕ್ಲಾಸಸ್ ಇದ್ದಾಗ ಅದರಲ್ಲಿರೋ ಡೇಟಾ ಟೈಪ್ಸು ಅದು ಮಿಸ್ ಮ್ಯಾಚ್ ಆಗೋದು ತುಂಬ ಕಾಮನ್ ಆಗುತ್ತೆ. ಸೊ ಈ ಎಲ್ಲ ಇಶ್ಯೂಸ್ನ ಟೈಪ್ ಸ್ಕ್ರಿಪ್ಟ್ ಹೇಗೆ ಬಗೆಹರಿಸುತ್ತೆ ಅಂತ ನೋಡೋಣ ಬನ್ನಿ. ಸೊ ಈಗ ಟೈಪ್ ಸ್ಕ್ರಿಪ್ಟ್ ಕೋಡ್ ನೋಡೋದಾದರೆ, ಸೊ ಫಸ್ಟ್ ಡೆವಲಪರ್ ಟೈಪ್ ಸ್ಕ್ರಿಪ್ಟ್ನ ಯೂಸ್ ಮಾಡಿ ಈ ಥರ ಬರೀತಾರೆ.
ಸೊ ಈಗ ಡೇಟಾ ಟೈಪ್ ಅನ್ನೋದು ಮ್ಯಾಂಡೇಟ್ರಿ ಆಗುತ್ತೆ ಪ್ರತಿಯೊಂದು ವೇರಿಯೇಬಲ್ಗೂ, ಮತ್ತು ರಿಟರ್ನ್ ಬರಿಬೇಕಾದ್ರೂ ವೇರಿಯೇಬಲ್ ಮ್ಯಾಂಡೇಟ್ರಿ ಆಗುತ್ತೆ. ಸೊ ಎಗೆ ಮತ್ತು ಬಿಗೆ ನಂಬರ್ ಅನ್ನೋ ಡೇಟಾ ಟೈಪ್ ಕೊಡ್ತಾನೆ ಡೆವಲಪರು, ಮತ್ತೆ ರಿಟರ್ನ್ ಮಾಡಬೇಕಾದ್ರೆ ಎ ಪ್ಲಸ್ ಬಿನು ನಂಬರ್ ಆಗಿರಬೇಕು ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈಗ ಸೆಕೆಂಡ್ ಡೆವಲಪರು ಆ್ಯಡ್ 5, ಸ್ಟ್ರಿಂಗ್ 10 ಅಂತ ಕರೆದಾಗ ಸೊ ಇದು ಕಂಪೈಲೇ ಆಗಲ್ಲ. ಸೊ ಎರರ್ ಬಂದ್ಬಿಡುತ್ತೆ ಕಂಪೈಲ್ ಟೈಮಲ್ಲಿ ಇಶ್ಯೂ. ಸೊ ಇದು ರನ್ ಟೈಮಲ್ಲಿ ಈ ಥರ ಲಾಜಿಕಲ್ ಎರರು ಬರೋದು ಸ್ಟಾಪ್ ಆಗುತ್ತೆ. ಸೊ ಕಂಪೈಲ್ ಟೈಮಲ್ಲೇ ನಾವು ಇದನ್ನ ಸರಿ ಮಾಡಿ ಬಿಲ್ಡ್ ಮಾಡಿ ಆಮೇಲೆ ರನ್ ಟೈಮ್ಗೆ ಪುಷ್ ಮಾಡ್ಬೋದು. ಸೊ ಈ ಥರ ಟೈಪ್ ಸ್ಕ್ರಿಪ್ಟು ಈ ಥರ ಟೈಪ್ ಎರರ್ ಬರೋದಲ್ಲ ಕಂಪೈಲ್ ಟೈಮ್ ಮತ್ತು ಬಿಲ್ಡ್ ಟೈಮಲ್ಲೇ ವೆರಿಫೈ ಮಾಡಿ ಅಲ್ಲೇ ಸಾಲ್ವ್ ಮಾಡಿಸಿ ರನ್ ಟೈಮ್ಗೆ ರಿಲೀಸ್ ಮಾಡುತ್ತೆ. ಸೊ ಟೈಪ್ ಸ್ಕ್ರಿಪ್ಟು ಜಾವಾ ಸ್ಕ್ರಿಪ್ಟ್ಗೆ ಏನು ರಿಪ್ಲೇಸ್ಮೆಂಟ್ ಅಲ್ಲ. ಸೊ ಅದು ಸೂಪರ್ ಸೆಟ್ಟು. ಸೊ ಮುಂಚೆನೇ ಹೇಳ್ದಂಗೆ ಜಾವಾ ಸ್ಕ್ರಿಪ್ಟ್ ಪ್ಲಸ್ ಅದ್ರ ಮೇಲೆ ಒಂದು ಟೈಪ್ ಸಿಸ್ಟಮ್ನ ಬಿಲ್ಡ್ ಮಾಡಿ ಟೈಪ್ ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡಿರೋದು. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಪ್ರತಿಯೊಂದು ವ್ಯಾಲಿಡ್ ಜಾವಾ ಸ್ಕ್ರಿಪ್ಟ್ ಫೈಲು ಅದು ಟೈಪ್ ಸ್ಕ್ರಿಪ್ಟ್ ಫೈಲೇ ಆಗಿರುತ್ತೆ. ಇದಕ್ಕೊಂದು ಅನಾಲಜಿ ನೋಡೋದಾದರೆ, ಸೊ ಒಂದು 10-15 ವರ್ಷ ಮುಂಚೆ ಮೈಕ್ರೋಸಾಫ್ಟ್ ಔಟ್ಲುಕ್ಕಿಂದ ಇಮೇಲ್ ಕಳಿಸಿದ್ರೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅಥವಾ ಗ್ರಾಮೆಟಿಕಲ್ ಎರರ್ ಇದ್ದರೆ, ಸೊ ಅದು ನಮ್ಮದು ವೆರಿಫಿಕೇಷನ್ ಏನಾದರೂ ಮಿಸ್ ಆದರೆ ಸೆಂಡರ್ದು, ಸೊ ಅದು ಯಾರಿಗೆ ನಾವು ಇಮೇಲ್ ಕಳಿಸ್ತೀವಿ ಅವ್ರಿಗೆ ಅದು ಆ ಎರರ್ಸ್ ಎಲ್ಲ ಹಂಗೆ ಹೋಗಿ ಅವ್ರು ಹಂಗೆ ಓದ್ತಿದ್ರು. ಸೊ ಜಾವಾ ಸ್ಕ್ರಿಪ್ಟು ಹಂಗೆ. ಸೊ ಡೆವಲಪರ್ಗೆ ಏನು ಇಶ್ಯೂಸು ಗೊತ್ತಾಗಿಲ್ಲ ಅಂದರೆ ಫೈನಲ್ ಆಗಿ ರನ್ ಟೈಮಲ್ಲೇ ಅಪ್ಲಿಕೇಶನ್ ಯೂಸರ್ಗೆ ಕಾಣಿಸೋದು ಎರರ್ಸು ಅವ್ರು ಯೂಸ್ ಮಾಡೋ ಟೈಮಿಗೆ. ಸೊ ಈಗ ಟೈಪ್ ಸ್ಕ್ರಿಪ್ಟ್ ಏನಂದರೆ ಸ್ಟ್ರಿಕ್ಟ್ ಚೆಕ್ ಥರ. ಸೊ ಈಗ ಮೈಕ್ರೋಸಾಫ್ಟ್ ಔಟ್ಲುಕ್ಕಲ್ಲಿ ನೋಡೋದಾದರೆ ಕೋಪೈಲಟ್ಟು ಮತ್ತು ಎಐನ ಯೂಸ್ ಮಾಡಿ, ಸೊ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಗ್ರಾಮೆಟಿಕಲ್ ಎರರ್ಸ್ ಇದ್ದರೆ ಅಲ್ಲೇ ಇಮಿಡಿಯೇಟಾಗಿ ವೆರಿಫೈ ಮಾಡಿಸ್ಬಿಡುತ್ತೆ ಯೂಸರ್ಗೆ. ಸೊ ಇಮೇಲ್ ಸೆಂಡ್ ಮಾಡೋಕ್ಕಿಂತ ಮುಂಚೆ ಏನೇ ಇಶ್ಯೂ ಇದ್ರೂ ಸಾಲ್ವ್ ಮಾಡಿಸಿ ಅದು ಇಮೇಲು ಕಳಿಸೋ ಥರ ನೋಡ್ಕೊಳ್ಳುತ್ತೆ. ಟೈಪ್ ಸ್ಕ್ರಿಪ್ಟು ಹಂಗೆ. ಏನಾದರೂ ಈ ಥರ ಡೇಟಾ ಟೈಪ್ ಇಶ್ಯೂಸ್ ಇದ್ದರೆ ಸೊ ಅದನ್ನೆಲ್ಲ ಕಂಪೈಲ್ ಟೈಮಲ್ಲೇ ನಮಗೆ ಡೆವಲಪರ್ಸ್ಗೆ ಅಲರ್ಟ್ ಮಾಡಿಸಿ ಫಿಕ್ಸ್ ಮಾಡಿಸಿ ಪ್ರೊಡಕ್ಷನ್ ರನ್ ಟೈಮ್ಗೆ ಮೂವ್ ಮಾಡಿಸುತ್ತೆ. ಸೊ ಈ ರೀತಿಯಾಗಿ ಟೈಪ್ ಸ್ಕ್ರಿಪ್ಟು ಅಡ್ವಾಂಟೇಜ್ ತಂದುಕೊಡುತ್ತೆ. ಸೊ ಈಗ ನೆಕ್ಸ್ಟು ಜಾವಾ ಸ್ಕ್ರಿಪ್ಟ್ ಬಗ್ಗೆ ನೋಡೋದಾದರೆ, ಸೊ ನೋಡ್ ಜೆ ಎಸ್ಸು ಲ್ಯಾಂಗ್ವೇಜ್ ಅಲ್ಲ, ಅದು ರನ್ ಟೈಮ್ ಎನ್ವಿರಾನ್ಮೆಂಟು. ಸೊ ಜಾವಾ ಸ್ಕ್ರಿಪ್ಟ್ ಯೂಶಲಿ ಬ್ರೌಸರಲ್ಲಿ ರನ್ ಆಗುತ್ತೆ. ಸೊ ಅದೇನಾದರೂ ಔಟ್ಸೈಡ್ ಆಫ್ ಬ್ರೌಸರ್ ರನ್ ಮಾಡಬೇಕಂದಾಗ ಆ ಥರ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ನೋಡ್ ಜೆ ಎಸ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತು. ಸೊ ನಾವೇನಾದರೂ ಬ್ಯಾಕ್ ಎಂಡ್ ಜಾಬ್ಸು ಮತ್ತು ಕಮಾಂಡ್ ಲೈನ್ ಸ್ಕ್ರಿಪ್ಟ್ಸು ಮತ್ತು ಡೇಟಾಬೇಸ್ ಇಂಟ್ರಾಕ್ಟಿವಿಟಿ ಮತ್ತು ಬೇರೆ ಬೇರೆ APIs ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ Node.js Node.js ಯೂಸ್ ಮಾಡ್ತೀವಿ. ಸೊ Node.js ಕ್ರೋಮ್ ಅನ್ನೋ V8 ಇಂಜಿನ್ ಮೇಲೆ ಬಿಲ್ಟ್ ಮಾಡಿರೋದು. ಸೊ Node.js ಇಂದ ಡೆವಲಪರು ಬ್ಯಾಕ್ ಎಂಡ್ ಸ್ಕ್ರಿಪ್ಟು, CLI ಟೂಲ್ಸ್, ಬಿಲ್ ಸ್ಕ್ರಿಪ್ಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ Node.jsಗೂ ತಂದೆ ಆದ ಸ್ವಂತ ವರ್ಷನಿಂಗ್ ಇದೆ. ಸೊ ಯೂಶಲಾಗಿ ಅದು ನೋಡ್ ಸ್ಟಾರ್ಟ್ ಆಗುತ್ತೆ. 18, 20, 22 ಅನ್ನೋ ವರ್ಷನಿಂಗ್ಗಳಿವೆ. ಸೊ ಯೂಶಲಾಗಿ 1 ನಂಬರ್ ವರ್ಷನ್ನೇ ಇರುತ್ತೆ. ಈಗ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ನ ನಾವು 3 ಕ್ಯಾಟಗರಿಯಲ್ಲಿ ವಿಂಗಡಿಸ್ಬೋದು. ಸೊ ಮೊದಲೇ ಕ್ಯಾಟಗರಿ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್ ಅಂತ ಹೇಳ್ತೀವಿ. ಇದು ಮೇಜರಾಗಿ ಫ್ರೇಮ್ವರ್ಕ್ ಬ್ರೌಸರಲ್ಲೇ ರನ್ ಆಗೋ ವೆಬ್ ಯೂಸರ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಕ್ಯಾಟಗರಿ ಬಂದು ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸು. ಸೊ ಇದು ಯಾವಾಗಲೂ ಬ್ಯಾಕ್ ಎಂಡ್ ಸರ್ವರಲ್ಲಿ ರನ್ ಆಗುತ್ತೆ. ಇದು ಡೇಟಾಬೇಸ್ ಇಂಟ್ರಾಕ್ಷನ್ಸು ಮತ್ತು ಬಿಸ್ನೆಸ್ ಲಾಜಿಕ್ ಮತ್ತು API ಕಾಲ್ಸ್ನ ಕ್ರಿಯೇಟ್ ಅಥವಾ ಕನ್ಸ್ಯೂಮ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಇದು ಮೇಜರಾಗಿ Node.js ಮೇಲೆ ರನ್ ಆಗೋ ಥರ ಇರುತ್ತೆ. ಮತ್ತು ಥರ್ಡ್ ಕ್ಯಾಟಗರಿ ಬಂದು ಮಾಡರ್ನ್ ಮೆಟಾ ಫ್ರೇಮ್ವರ್ಕ್ಸು. ಇದು ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಎರಡೂ ಟೆಕ್ನಾಲಜೀಸ್ನ ಬ್ಲೆಂಡ್ ಮಾಡಿರೋ ಫ್ರೇಮ್ವರ್ಕ್ ಆಗಿರುತ್ತೆ. ಸೊ ಈಗ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್ ಬಗ್ಗೆ ಇನ್ಡೆಪ್ತ್ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಫ್ರೇಮ್ವರ್ಕು ಕಂಪ್ಲೀಟಾಗಿ ವೆಬ್ ಬ್ರೌಸರಲ್ಲೇ ರನ್ ಆಗೋದು. ಸೊ ಈ ಫ್ರೇಮ್ವರ್ಕ್ಸ್ನ ನಾವು ಯೂಸ್ ಮಾಡೋದೇ ಡೈನಾಮಿಕ್ ಮತ್ತು ಹೈಲಿ ಇಂಟ್ರಾಕ್ಟಿವ್ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಸಿಂಗಲ್ ಪೇಜ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಮೇಜರ್ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್ ಯಾವ್ದು ಅಂದರೆ ರಿಯಾಕ್ಟ್, ಆಂಗ್ಯುಲರ್, ವ್ಯೂ ಮತ್ತು ಸ್ವೆಲ್ಟ್. ಸೊ ಈಗ ರಿಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ರಿಯಾಕ್ಟ್ ಜಾವಾಸ್ಕ್ರಿಪ್ಟಲ್ಲೇ ಮೋಸ್ಟ್ಲಿ ಕೋಡಿಂಗ್ ಮಾಡ್ತೀವಿ.
ಇವಾಗ ಟೈಪ್ ಸ್ಕ್ರಿಪ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇದು ಕಂಪ್ಲೀಟಾಗಿ ರಿಯಾಕ್ಟ್ ಬ್ರೌಸರಲ್ಲೇ ರನ್ ಆಗೋದು. ಮತ್ತು ನೋಟ್ ಡಾಟ್ ಜೆ ಎಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬಿಲ್ಡ್ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಯೂಸ್ ಮಾಡ್ತೀವಿ. ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡೋಕ್ಕೆ, ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟು ಮತ್ತು ಫೈನಲ್ ಆಗಿ ಬಂಡ್ಲಿಂಗ್ ಆಫ್ ಪ್ಯಾಕೇಜಸ್ಗೋಸ್ಕರ ಯೂಸ್ ಮಾಡ್ತೀವಿ. ಮತ್ತು ಜಾವಾ ಸ್ಕ್ರಿಪ್ಟ್ ಮತ್ತು ಟೈಪ್ ಸ್ಕ್ರಿಪ್ಟ್ ಅಲ್ಲದೆ ಜೆ ಎಸ್ ಎಕ್ಸ್ ಅಂತ ಇರೋ ಸಿಂಟ್ಯಾಕ್ಸ್ನ ಯೂಸ್ ಮಾಡಿ ರಿಯಾಕ್ಟ್ ಕೋಡನ್ನು ಬರಿತೀವಿ. ಜೆ ಎಸ್ ಎಕ್ಸ್ ಅಂದರೆ ರಿಯಾಕ್ಟ್ ಎಸ್ ಟಿ ಎಮ್ ಎಲ್ ಇನ್ ಜೆ ಎಸ್ ಸಿಂಟ್ಯಾಕ್ಸ್ ಅಂತ. ಸೊ ಇದು ಅರ್ಥ ಏನಂದರೆ ಜಾವಾ ಸ್ಕ್ರಿಪ್ಟ್ ಒಳಗಡೆ ಎಸ್ ಟಿ ಎಮ್ ಎಲ್ ಕೋಡ್ನ ಎಂಬೆಡ್ ಮಾಡ್ಬೋದು. ಸೊ ಈ ಥರ ಬರೆದಿರೋ ಕೋಡ್ ಫೈಲು ವ್ಯಾಲಿಡ್ ಜಾವಾ ಸ್ಕ್ರಿಪ್ಟ್ ಆಗಿರಲ್ಲ. ಇದನ್ನು ನಾವು ಟ್ರಾನ್ಸ್ಪೈಲ್ ಅಂದರೆ ಕನ್ವರ್ಟ್ ಮಾಡಬೇಕು ಪ್ಲೇನ್ ಸ್ಟ್ರೈಟ್ ಜಾವಾ ಸ್ಕ್ರಿಪ್ಟ್ ಆಗಿ ಬ್ರೌಸರ್ಗೆ ರನ್ ಮಾಡೋಕ್ಕಿಂತ ಮುಂಚೆ. ಸೊ ಅದಕ್ಕೆ ಬೇಕಿರೋ ಟ್ರಾನ್ಸ್ಪೈಲರ್ಸು ಮಾಡುತ್ತೆ. ಸೊ ಈಗ ಆ್ಯಂಗ್ಯುಲರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಆ್ಯಂಗ್ಯುಲರು ಕಂಪ್ಲೀಟಾಗಿ ಟೈಪ್ ಸ್ಕ್ರಿಪ್ಟ್ ಮೇಲೆ ನಿಂತಿರೋ ಫ್ರೇಮ್ವರ್ಕ್. ಸೊ ಅಂದರೆ ಆ್ಯಂಗ್ಯುಲರ್ನ ನಾವು ಟೈಪ್ ಸ್ಕ್ರಿಪ್ಟ್ ಇಲ್ಲದೆ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಮತ್ತು ಆ್ಯಂಗ್ಯುಲರು ತುಂಬ ಹೆವಿ ಫ್ರೇಮ್ವರ್ಕು ರಿಯಾಕ್ಟ್ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ಅದು ರೌಟಿಂಗು ಮತ್ತು ಫಾರ್ಮ್ ಮ್ಯಾನೇಜ್ಮೆಂಟು, ಎಚ್ ಟಿ ಟಿ ಪಿ ಕ್ಲೈಂಟು, ಸೊ ಅದು ವೆಬ್ ಸರ್ವಿಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಅಂದರೆ ಕರೆಯೋದಕ್ಕೆ ಬೇಕಿರೋ ಯುಟಿಲಿಟೀಸ್ ಎಲ್ಲ ಆ್ಯಂಗ್ಯುಲರಲ್ಲಿದೆ. ಅದೇ ರಿಯಾಕ್ಟಲ್ಲಿ ಜಸ್ಟ್ ಯು ಐ ಬೇಕಿರೋ ಲೈಬ್ರರೀಸ್ ಮಾತ್ರ ಇದೆ. ಸೊ ಅಲ್ಲೇನಾದರೂ ಈ ಫಂಕ್ಷನಾಲಿಟೀಸ್ ರೌಟಿಂಗು, ಫಾರ್ಮ್ ಮ್ಯಾನೇಜ್ಮೆಂಟು, ಎಚ್ ಟಿ ಟಿ ಪಿ ಕ್ಲೈಂಟು ಅಂಥವೆಲ್ಲ ಬೇಕು ಅಂದರೆ ಸಪರೇಟಾಗಿ ಡೆವಲಪರು ಥರ್ಡ್ ಪಾರ್ಟಿ ಯುಟಿಲಿಟೀಸ್ನ ಯೂಸ್ ಮಾಡಬೇಕು. ಮತ್ತು ನೋಟ್ ಡಾಟ್ ಜಿ ಎಸ್ದು ಪಾತ್ರ ಏನಂದರೆ ಆ್ಯಂಗ್ಯುಲರಲ್ಲಿ ಆ್ಯಂಗ್ಯುಲರ್ ಸಿ ಎಲ್ ಐ ಅಂತ ಒಂದು ಕಾಂಪೊನೆಂಟ್ ಇದೆ. ಸೊ ಅದನ್ನು ನಾವು ಯೂಸ್ ಮಾಡಿ ಆ್ಯಂಗ್ಯುಲರ್ ಡೆವಲಪ್ಮೆಂಟು, ಬಿಲ್ಡು ಮತ್ತು ಪ್ಯಾಕೇಜ್ ಮ್ಯಾನೇಜ್ಮೆಂಟು, ಬಂಡ್ಲಿಂಗು ಎಲ್ಲ ಮಾಡ್ತೀವಿ. ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಎಲ್ಲ. ಸೊ ಆ್ಯಂಗ್ಯುಲರ್ ಸಿ ಎಲ್ ಐ ನಿಂತಿರೋದೆ ನೋಟ್ ಡಾಟ್ ಜಿ ಎಸ್ ಮೇಲೆ. ಸೊ ನೆಕ್ಸ್ಟ್ ಫ್ರೇಮ್ವರ್ಕ್ ಬಂದು ವ್ಯೂ ಡಾಟ್ ಜೆ ಎಸ್. ಸೊ ಇಲ್ಲೂ ಜಾವಾ ಸ್ಕ್ರಿಪ್ಟ್ ಡಿಫಾಲ್ಟ್ ಕೋಡಿಂಗ್ ಲ್ಯಾಂಗ್ವೇಜು. ಸೊ ಟೈಪ್ ಸ್ಕ್ರಿಪ್ಟ್ ಸಪೋರ್ಟೂ ಇದೆ. ಮತ್ತು ವ್ಯೂ ಡಾಟ್ ಜೆ ಎಸ್ ತುಂಬ ಆ್ಯಂಗ್ಯುಲರ್ಗಿಂತ ಲೈಟ್ ವೇಟು ರಿಯಾಕ್ಟ್ ಥರನೇ, ಮತ್ತು ತುಂಬ ಫ್ಲೆಕ್ಸಿಬಲ್ಲು. ರಿಯಾಕ್ಟ್ ಹೆಂಗೆ ಥರ್ಡ್ ಪಾರ್ಟಿ ಯುಟಿಲಿಟೀಸ್ನ ಇಂಟಿಗ್ರೇಟ್ ಮಾಡಿಕೊಳ್ಳುತ್ತೆ ಅದರೊಳಗಡೆ. ಸೊ ವ್ಯೂ ಡಾಟ್ ಜೆ ಎಸ್ಸು ಇನ್ನೂ ಚೆನ್ನಾಗೇ ಮಾಡುತ್ತೆ. ಸೊ ನೋಟ್ ಡಾಟ್ ಜೆ ಎಸ್ದು ಪಾತ್ರ ಏನಂದರೆ ಸೇಮ್ ಬಿಲ್ಡು ಮತ್ತು ಡೆವಲಪ್ಮೆಂಟು ಮತ್ತು ಪ್ಯಾಕೇಜ್ ಮ್ಯಾನೇಜ್ಮೆಂಟು, ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟು, ಬಂಡ್ಲಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ನೋಟ್ ಡಾಟ್ ಜೆ ಎಸ್ನ. ಮತ್ತು ಅದು ಬಿಟ್ಟು ವೈಟ್ ಅಂತ ಇನ್ನೊಂದು ಕಾಂಪೊನೆಂಟ್ ಇದೆ. ಸೊ ಅದೇ ವ್ಯೂದು ಡಿಫಾಲ್ಟ್ ಬಿಲ್ಡ್ ಟೂಲ್ ಆಗಿರುತ್ತೆ. ಸ್ವೆಲ್ಟ್ ಜೆ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ಆಲ್ಮೋಸ್ಟ್ ವ್ಯೂ ಮತ್ತು ರಿಯಾಕ್ಟ್ ಥರನೇ ತುಂಬ ಲೈಟ್ ವೆಯ್ಟ್ ಯು ಐ ಫ್ರೇಮ್ವರ್ಕು. ಬಟ್ ಇದು ಫಿಲಾಸಫಿ ಬೇರೆ ಇರುತ್ತೆ. ಈ ಫಿಲಾಸಫಿ ಏನಂದರೆ ಕಂಪೈಲರ್ ಟೈಮ್ ಅಲ್ಲ, ರನ್ ಟೈಮ್ ಲೈಬ್ರರಿ ಅಂತ ಹೇಳ್ತೀವಿ. ಅದರ ಅರ್ಥ ಏನಂದರೆ ಫಸ್ಟು ರಿಯಾಕ್ಟ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಸೊ ರಿಯಾಕ್ಟಲ್ಲಿ ರಿಯಾಕ್ಟ್ ವರ್ಚುವಲ್ ಡಾಮ್ ಅಂತ ಒಂದು ಸಾಫ್ಟ್ವೇರ್ ಅಂದರೆ ಫೀಚರ್ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ ಡಾಮ್ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ ರನ್ ಟೈಮಲ್ಲಿ ಅದು ಬ್ರೌಸರಲ್ಲಿ ಎಂಬೆಡ್ ಆಗಿರುತ್ತೆ. ಅದು ಹೇಗೆ ಎಂಬೆಡ್ ಆಗುತ್ತೆ ಅಂದರೆ ನಾವು ಬರೆಯೋ ಸೋರ್ಸ್ ಕೋಡು ರಿಯಾಕ್ಟು ಅದು ಜೆ ಎಸ್ ಕನ್ವರ್ಟ್ ಆಗಿ ನಾವು ಅದನ್ನ ಬ್ರೌಸರ್ಗೆ ಅಂದರೆ ರನ್ ಮಾಡೋಕ್ಕೆ ಕಳಿಸಿದಾಗ ಈ ರಿಯಾಕ್ಟ್ ಫ್ರೇಮ್ವರ್ಕು ಹೋಗುತ್ತೆ. ಸೊ ಅದರ ರಿಯಾಕ್ಟ್ ಫ್ರೇಮ್ವರ್ಕಲ್ಲಿ ರಿಯಾಕ್ಟ್ ವರ್ಚುವಲ್ ಡಾಮು ಇರುತ್ತೆ. ಸೊ ಅದೆಲ್ಲ ಡಾಮ್ ರನ್ ಟೈಮಲ್ಲಿ ರಿಯಾಕ್ಟ್ ಬೇಕಿರೋ ಫೀಚರ್ಸ್ ಇಂಟರ್ಪ್ರೆಟ್ ರನ್ ಮಾಡೋಕ್ಕೆ ಸೊ ಆ ಫ್ರೇಮ್ವರ್ಕ್ ಕೋಡು ಹೋಗುತ್ತೆ. ಸೊ ಅಲ್ಲಿ ರನ್ ಟೈಮಲ್ಲಿ ಫ್ರೇಮ್ವರ್ಕ್ ಕೋಡ್ ಅವೈಲೇಬಲ್ ಇರುತ್ತೆ. ಸ್ವೆಲ್ಟಲ್ಲಿ ಹಂಗಲ್ಲ. ಸೊ ಅದೇನು ಮಾಡುತ್ತೆ ಅಂದರೆ ಫ್ರೇಮ್ವರ್ಕ್ ಕೋಡ್ ಅಂದರೆ ಏನೇನು ಫ್ರೇಮ್ವರ್ಕ್ದು ಫೀಚರ್ಸ್ ಇದೆ ಸ್ವೆಲ್ಟ್ದು, ಸೊ ಅದೆಲ್ಲ ಪ್ಲೇನ್ ಸ್ಟ್ರೈಟ್ ಆಗಿ ಜಾವಾ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಸಿಂಪಲ್ ಆಗಿ. ಸೊ ಕಂಪೈಲ್ ಟೈಮಲ್ಲೇ ಎಲ್ಲ ಇಂಟರ್ಪ್ರಿಟ್ ಆಗಿ ತುಂಬ ಸಿಂಪಲ್ ಆಪ್ಟಿಮೈಸ್ಡ್ ಜಾವಾ ಸ್ಕ್ರಿಪ್ಟ್ ಕೋಡಾಗಿ ರೆಡಿ ಆಗಿರುತ್ತೆ. ಸೊ ಫ್ರೇಮ್ವರ್ಕ್ ಕೋಡು ಬ್ರೌಸರ್ಗೆ ಹೋಗೋದೇ ಇಲ್ಲ, ಬರೀ ಸಿಂಪಲ್ ಜಾವಾ ಸ್ಕ್ರಿಪ್ಟು ಕೋಡೇ ಹೋಗೋದು ಬ್ರೌಸರಲ್ಲಿ. ಸೊ ಇದು ಡಿಫ್ರೆನ್ಸ್ ಸ್ವೆಲ್ಟ್ ಮತ್ತು ವ್ಯೂ ಅಥವಾ ರಿಯಾಕ್ಟಿಗೆ ಜೊತೆ ಕಂಪೇರ್ ಮಾಡಿದಾಗ. ಸೊ ಇಲ್ಲೂ ನೋಟ್ ಜೆ ಎಸ್ದು ಪಾತ್ರ ಏನಂದರೆ ಡೆವಲಪ್ಮೆಂಟು ಮತ್ತು ಪ್ಯಾಕೇಜ್ ಮ್ಯಾನೇಜ್ಮೆಂಟು ಮತ್ತು ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟು, ಬಂಡ್ಲಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ ನೋಟ್ ಡಾಟ್ ಜೆ ಎಸ್ ಇಲ್ಲೂ. ಸೊ ಈಗ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ ಬಗ್ಗೆ ನೋಡ್ಕೊಂಡ್ವಿ. ಈಗ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಮೇಜರಾಗಿ ಸರ್ವರ್ ಸೈಡ್ ಫ್ರೇಮ್ವರ್ಕ್ ಅಂತ ಹೇಳ್ತೀವಿ. ಸೊ ಈ ಫ್ರೇಮ್ವರ್ಕ್ಗಳು ಮೇಜರಾಗಿ ನೋಟ್ ಡಾಟ್ ಜೆ ಎಸ್ ಅಥವಾ ಡಿನೋ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಮೇಲೆ ರನ್ ಆಗುತ್ತೆ. ಸೊ ಇದ್ರದ್ದು ಪಾತ್ರ ಏನಂದರೆ ಸೊ ಇವು ನಮಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಎನೇಬಲ್ ಮಾಡುತ್ತೆ. ಸೊ ದಟ್ ನಾವು ರಿಕ್ವೆಸ್ಟ್
ಸರ್ವ್ ಮಾಡೋದು, ಸೆಕ್ಯೂರಿಟಿ ಚೆಕ್ಸ್ ಮಾಡೋದು, ಡೇಟಾಬೇಸ್ ಇಂಟ್ರಾಕ್ಷನ್ ಮಾಡೋವಂಥದ್ದು, ಮತ್ತು ವೆಬ್ ಸರ್ವಿಸಸ್ನ ಕನ್ಸ್ಯೂಮ್ ಮತ್ತು ಪ್ರೊಡ್ಯೂಸ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡೋಂಥ ಫೀಚರ್ಸು ಈ ಫ್ರೇಮ್ವರ್ಕ್ ಕೊಡುತ್ತೆ, ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸು. ಸೊ ಮೇಜರ್ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್ ಯಾವ್ಯಾವುದು ಅಂದರೆ ಎಕ್ಸ್ಪ್ರೆಸ್ ಡಾಟ್ ಜಿ ಎಸ್, ನೆಸ್ಟ್ ಡಾಟ್ ಜಿ ಎಸ್, ಫಾಸ್ಟಿಫೈ, ಕೋವಾ ಡಾಟ್ ಜಿ ಎಸ್, ಓನೋ. ಸೊ ಇವೆಲ್ಲ ಪ್ಯೂರ್ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸು. ಇದೆಲ್ಲ ಬ್ರೌಸರಲ್ಲಿ ರನ್ನೇ ಇನ್ವಾಲ್ವ್ಮೆಂಟೇ ಇರಲ್ಲ. ಇದು ಕಂಪ್ಲೀಟಾಗಿ ನೋಟ್ ಡಾಟ್ ಜಿ ಎಸ್ ಅಲ್ಲೇ ರನ್ ಆಗೋದು. ಸೊ ಈಗ ಎಕ್ಸ್ಪ್ರೆಸ್ ಡಾಟ್ ಜಿ ಎಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ತುಂಬ ಲೈಟ್ ವೆಯ್ಟು ಫ್ಲೆಕ್ಸಿಬಲ್ ಫ್ರೇಮ್ವರ್ಕು. ಸೊ ಇದು ಕಂಪ್ಲೀಟಾಗಿ ನೋಟ್ ಡಾಟ್ ಜಿ ಎಸ್ ಮೇಲೆ ರನ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಬ್ಯಾಕ್ ಎಂಡ್ ಟೆಕ್ನಾಲಜಿಯಾಗಿ ವರ್ಕ್ ಆಗುತ್ತೆ. ಸೊ ಫ್ರಂಟ್ ಎಂಡು ರಿಯಾಕ್ಟ್ ಅಥವಾ ಆ್ಯಂಗ್ಯುಲರ್ ಇದ್ದರೆ. ಸೊ ನಮಗೆ ಈಗ ಫೇಮಸ್ ಆರ್ಕಿಟೆಕ್ಚರ್ ಫ್ರೇಮ್ವರ್ಕ್ಸ್ ಮೀನ್ ಅಥವಾ ಮನ್, MEAN ಮತ್ತು MERN ಅಂತ ಕೇಳ್ಪಟ್ಟಿರ್ತೀವಿ. ಸೊ MEAN ಅಲ್ಲಿ ಮೀನಲ್ಲಿ ಬ್ಯಾಕ್ ಎಂಡ್ ಡೇಟಾಬೇಸ್ ಮಾಂಗೋ ಇದ್ದರೆ ಫ್ರಂಟ್ ಎಂಡ್ ಆ್ಯಂಗ್ಯುಲರ್ ಇರುತ್ತೆ, ಅದಕ್ಕೆ ಬ್ಯಾಕ್ ಎಂಡ್ ಎಕ್ಸ್ಪ್ರೆಸ್ ಡಾಟ್ ಜಿ ಎಸ್ ಇರುತ್ತೆ ಸಪೋರ್ಟ್ ಆಗಿ. ಸೊ ಅದೇ ಮರ್ನಲ್ಲಿ ಮಾಂಗೋ ಡೇಟಾಬೇಸ್ ಇರುತ್ತೆ, ರಿಯಾಕ್ಟ್ ಫ್ರಂಟ್ ಎಂಡ್ ಆಗಿರುತ್ತೆ, ಎಕ್ಸ್ಪ್ರೆಸ್ ಡಾಟ್ ಜಿ ಎಸ್ ಬ್ಯಾಕ್ ಎಂಡ್ ಆಗಿರುತ್ತೆ. ಸೊ ಎಕ್ಸ್ಪ್ರೆಸ್ ಡಾಟ್ ಜಿ ಎಸ್ ಮೀನ್ ಅಥವಾ ಮನ್ ಅಂತ ಫೇಮಸ್ ಆರ್ಕಿಟೆಕ್ಚರ್ ಫ್ರೇಮ್ವರ್ಕಲ್ಲಿ ಬ್ಯಾಕ್ ಎಂಡ್ ಟೆಕ್ನಾಲಜಿಯಾಗಿ ಯೂಸ್ ಮಾಡ್ತಿರ್ತೀವಿ. ಸೊ ನೆಸ್ಟ್ ಡಾಟ್ ಜಿ ಎಸ್ ಅಲ್ಲಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಬ್ಯಾಕ್ ಎಂಡ್ ಫ್ರೇಮ್ವರ್ಕು. ಇದು ತುಂಬ ಹೆವಿಲಿ ಪ್ಯಾಕೇಜ್ಡ್ ಫ್ರೇಮ್ವರ್ಕು. ಇದು ಆ್ಯಂಗ್ಯುಲರ್ ಥರ, ಅದು ಕಂಪ್ಲೀಟಾಗಿ ಟೈಪ್ ಸ್ಕ್ರಿಪ್ಟ್ ಮೇಲೆ ನಿಂತಿರೋದು, ಮತ್ತು ಇದು ಆರ್ಕಿಟೆಕ್ಚರು ಆ್ಯಂಗ್ಯುಲರ್ನಿಂದ ಇನ್ಸ್ಪೈರ್ ಆಗಿರುತ್ತೆ. ಸೊ ಫಾಸ್ಟಿಫೈ ಫ್ರೇಮ್ವರ್ಕ್ ನೆಕ್ಸ್ಟ್ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಇದು ಹೆಸರು ಹೇಳ್ದಂಗೆ ತುಂಬ ಫಾಸ್ಟಾಗಿ ಪರ್ಫಾರ್ಮ್ ಮಾಡೋಕ್ಕೆ ಈ ಫ್ರೇಮ್ವರ್ಕ್ ಡೆವಲಪ್ ಮಾಡಿದ್ದಾರೆ. ತುಂಬ ಹೈ ಪರ್ಫಾರ್ಮೆನ್ಸು ಮತ್ತು ಆಪ್ಟಿಮೈಸ್ಡ್ ಫ್ರೇಮ್ವರ್ಕ್ ಅಂತಲೇ ಹೇಳ್ತೀವಿ. ಸೊ ಕೋವಾ ಡಾಟ್ ಜಿ ಎಸ್ ನೆಕ್ಸ್ಟ್ ಫ್ರೇಮ್ವರ್ಕು. ಸೊ ಇದನ್ನು ಕ್ರಿಯೇಟ್ ಮಾಡಿದ್ದು ಎಕ್ಸ್ಪ್ರೆಸ್ ಕ್ರಿಯೇಟ್ ಮಾಡಿರೋ ಟೀಮೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಅಸಿಂಕ್ರನಸ್ ಫಂಕ್ಷನ್ಸ್ ಮೇಲೇ ಈ ಫ್ರೇಮ್ವರ್ಕ್ ನಿಂತಿರೋದು. ಸೊ ನೆಕ್ಸ್ಟ್ ಫ್ರೇಮ್ವರ್ಕ್ ಬಂದು ಓನೋ. ಇದೂ ತುಂಬ ಲೈಟ್ ವೆಯ್ಟು ಹೈ ಪರ್ಫಾರ್ಮಿಂಗು ಫ್ರೇಮ್ವರ್ಕ್ ಅಂತಲೇ ಇದು ಬ್ಯಾಕ್ ಎಂಡ್ ಟೆಕ್ನಾಲಜಿಯಾಗಿ ಯೂಸ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಫುಲ್ ಸ್ಟ್ಯಾಕ್ ಮೆಟಾ ಫ್ರೇಮ್ವರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನು ನಾವು ಹೈಬ್ರಿಡ್ ಫ್ರೇಮ್ವರ್ಕ್ ಅಂತಲೂ ಹೇಳ್ತೀವಿ. ಸೊ ಯೂಶಲಾಗಿ ಈಗ ನಾವು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್ ಬಗ್ಗೆ ನೋಡಿದ್ವಿ. ಸೊ ಈಗ ನಾವೇನಾದರೂ ಜಾವಾ ಸ್ಕ್ರಿಪ್ಟನ್ನ ಫ್ರಂಟ್ ಎಂಡ್ ರಿಯಾಕ್ಟು ಆ್ಯಂಗ್ಯುಲರ್ ಯೂಸ್ ಮಾಡಿದ್ರೆ ಅದೊಂದು ಸಪ್ರೇಟ್ ಪ್ರಾಜೆಕ್ಟ್ ಕೋಡ್ ಬೇಸ್ ಆಗಿರುತ್ತೆ. ಅದಕ್ಕೆ ಬೇಕಿರೋ ಬ್ಯಾಕ್ ಎಂಡ್ ಎಕ್ಸ್ಪ್ರೆಸ್ಸು ಅಥವಾ ಬೇರೆ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಇದ್ದರೆ ಅದನ್ನು ಸಪ್ರೇಟ್ ಪ್ರಾಜೆಕ್ಟ್ ರೆಪಾಸಿಟ್ರಿ ಕ್ರಿಯೇಟ್ ಮಾಡಬೇಕು. ಇವನ್ ನಾನ್ ಜಾವಾ ಸ್ಕ್ರಿಪ್ಟೂ ಬ್ಯಾಕ್ ಎಂಡಲ್ಲಿ ಯೂಸ್ ಮಾಡಿದ್ರೆ ಜಾವಾ .NET ಅಂದರೆ C# ಪೈಥಾನ್ ಯೂಸ್ ಮಾಡಿದ್ರೆ ಅದು ಸಪ್ರೇಟ್ ಪ್ರಾಜೆಕ್ಟ್ ರೆಪಾಸಿಟ್ರಿ ಇರುತ್ತೆ. ಸೊ ಇದು ಎರಡೆರಡು, ಸೊ ಫ್ರಂಟ್ ಎಂಡು ಜಾವಾ ಸ್ಕ್ರಿಪ್ಟ್ ಫ್ರೇಮ್ವರ್ಕು, ಬ್ಯಾಕ್ ಎಂಡು ಜಾವಾ ಸ್ಕ್ರಿಪ್ಟ್ ಅಥವಾ ನಾನ್ ಜಾವಾ ಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ ಇದ್ರೂ ಸೊ ಎರಡು ಕೋಡ್ ಬೇಸ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಮೇಂಟೆನೆನ್ಸು ಇಶ್ಯೂ ಆಗ್ಬೋದು ಕೆಲವು ಸರಿ. ಸೊ ಈಗ ಕಂಪ್ಲೀಟಾಗಿ ಒಂದೇ ಪ್ರಾಜೆಕ್ಟ್ ಕೋಡ್ ಬೇಸಲ್ಲೇ ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡು ಎರಡೂ ಇರೋ ಥರ ಮಾಡೋಕ್ಕೋಸ್ಕರ ಈ ಮೆಟಾ ಫ್ರೇಮ್ವರ್ಕ್ಸ್ನ ನಾವು ಯೂಸ್ ಮಾಡಿರೋದು, ಹೈಬ್ರಿಡ್ ಫ್ರೇಮ್ವರ್ಕು. ಸೊ ಅದಕ್ಕೋಸ್ಕರ ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ನ ಒಂದೇ ಫ್ರೇಮ್ವರ್ಕ್ ಕೊಡೋ ಥರ, ಸೊ ದಟ್ ಒಂದೇ ಪ್ರಾಜೆಕ್ಟ್ ಕೋಡ್ ರೆಪಾಸಿಟ್ರಿ ಯೂಸ್ ಮಾಡ್ಬೋದು ಅಂತ. ಸೊ ಇದ್ರದ್ದು ಫೇಮಸ್ ಈ ಫ್ರೇಮ್ವರ್ಕ್ಸಲ್ಲಿ ಬರೋ ಲೈಬ್ರರೀಸ್ ಯಾವ್ದು ಅಂದರೆ ನೆಕ್ಸ್ಟ್ ಡಾಟ್ ಜಿ ಎಸ್, ನೆಕ್ಸ್ಟ್ ಡಾಟ್ ಜಿ ಎಸ್, ಸ್ವೆಲ್ಟ್ ಕಿಟ್, ರೀಮಿಕ್ಸು. ಸೊ ಈಗ ಒಂದೊಂದು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನೆಕ್ಸ್ಟ್ ಡಾಟ್ ಜಿ ಎಸ್, ಸೊ ಇದು ರಿಯಾಕ್ಟ್ ಮೇಲೇ ಬಿಲ್ಟ್ ಮಾಡಿರೋದು. ಸೊ ರಿಯಾಕ್ಟ್ದು ಫ್ರಂಟ್ ಎಂಡ್ ಟೆಕ್ನಾಲಜೀಸ್ನ ತಗೊಂಡು ಈ ಫ್ರೇಮ್ವರ್ಕ್ನ ಬಿಲ್ಡ್ ಮಾಡಿದ್ದಾರೆ, ಮತ್ತು ಸುಮಾರು ಬ್ಯಾಕ್ ಎಂಡ್ ಬೇಕಿರೋ ಫೀಚರ್ಸ್ನೆಲ್ಲ ಇದರಲ್ಲಿ ಸಪೋರ್ಟ್ಗೋಸ್ಕರ ಎಂಬೆಡ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಎರಡೂ ಇದು ಸರ್ವ್ ಮಾಡುತ್ತೆ ನೆಕ್ಸ್ಟ್ ಡಾಟ್ ಜಿ ಎಸ್. ಸೊ ನೆಕ್ಸ್ಟ್ ಡಾಟ್ ಜಿ ಎಸ್ ಅಂತ ನೆಕ್ಸ್ಟ್ ಫ್ರೇಮ್ವರ್ಕು. ಸೊ ಇದು ಹೆಂಗೆ ನೆಕ್ಸ್ಟ್ ಡಾಟ್ ಜಿ ಎಸ್ ರಿಯಾಕ್ಟ್ ಮೇಲೆ ಬಿಲ್ಡ್ ಮಾಡಿದ್ದಾರೆ, ಹಂಗೆ ನೆಕ್ಸ್ಟ್ ಡಾಟ್ ಜಿ ಎಸ್ ವ್ಯೂ ಡಾಟ್ ಜಿ ಎಸ್ ಮೇಲೆ ಬಿಲ್ಡ್ ಮಾಡಿದ್ದಾರೆ, ಅದ್ರದ್ದು UI ಟೆಕ್ನಾಲಜೀಸ್ನ ತೊಗೊಂಡು. ಮತ್ತು ಅದಕ್ಕೆ ಬೇಕಿರೋ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ನ ಎಲ್ಲ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಫ್ರೇಮ್ವರ್ಕ್ ಬಂದು ಸ್ವೆಲ್ಟ್ ಕಿಟ್ಟು. ಸೊ ಇದು ಸ್ವೆಲ್ಟ್ ಡಾಟ್ ಜಿ ಎಸ್ ಮೇಲೆ ಬಿಲ್ಡ್ ಮಾಡಿರೋದು, ಅದ್ರದ್ದು UI ಟೆಕ್ನಾಲಜಿ ಮೇಲೆ. ಮತ್ತು ಇದು ಬೇಕಿರೋ ಬ್ಯಾಕ್ ಎಂಡ್ ಟೆಕ್ನಾಲಜೀಸು, ಹಂಗಂದರೆ ಪೇಜ್ ಲೋಡಿಂಗಿಗೆ ಬೇಕಾಗಿರೋದು ಮತ್ತು ಬ್ಯಾಕ್ ಎಂಡ್ APIಸ್ಗೆಲ್ಲ ಕಾಲ್ ಮಾಡೋಕ್ಕೆ ಬೇಕಿರೋ ಫೀಚರ್ಸ್ನೆಲ್ಲ ಇದ್ರ ಸ್ವೆಲ್ಟ್ ಕಿಟ್ಟಲ್ಲಿ ಬ್ಯಾಕ್ ಎಂಡ್ ಟೆಕ್ನಾಲಜಿಯಾಗಿ ಒಟ್ಟಿಗೆ ಪ್ಯಾಕೇಜ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಫೈನಲ್ ಆಗಿ
ರಿಮಿಕ್ಸ್ ಅಂತ ಇನ್ನೊಂದು ಫ್ರೇಮ್ವರ್ಕು ಈ ಹೈಬ್ರಿಡ್ ಫ್ರೇಮ್ವರ್ಕಲ್ಲಿ. ಸೊ ಇದು ನೆಕ್ಸ್ಟ್ ಡಾಟ್ ಜಿ ಎಸ್ದು ಅಣ್ಣನ ತಮ್ಮ ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಸೇಮ್ ರಿಯಾಕ್ಟ್ ಯು ಐ ಟೆಕ್ನಾಲಜಿ ಮೇಲೆ ಕಟ್ಟಿರೋದು. ಅದ್ರ ಜೊತೆಗೆ ಇದು ಬ್ಯಾಕ್ ಎಂಡ್ ಟೆಕ್ನಾಲಜೀಸನ್ನು ತುಂಬ ಹಾಕಿದ್ದಾರೆ. ಅಂದರೆ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮತ್ತು ಡೇಟಾ ಲೋಡಿಂಗ್ ಫಾಸ್ಟಾಗಿರೋದಕ್ಕೋಸ್ಕರ ಅಂಥವೆಲ್ಲ ಟೆಕ್ನಾಲಜೀಸ್ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ 3 ಫ್ರೇಮ್ವರ್ಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸು, ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸು ಮತ್ತು ಫುಲ್ ಸ್ಟ್ಯಾಕ್ ಮೆಟಾ ಫ್ರೇಮ್ವರ್ಕ್ಸು ಮತ್ತು ಅದರಲ್ಲಿರೋ ಟೈಪ್ಸ್ಗಳು ಯಾವ್ಯಾವುದು ಅಂತ. ಸೊ ಇವತ್ತಿನ ನೋಡಿಯೋಗಿಷ್ಟೇ. ನನ್ನಿ.